ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಭಾಗವತದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಭಾಗವತ ಅನ್ನೋದು ಏನು, ಅದನ್ನು ಯಾರು ಬರೆದಿದ್ದು, ಅದರಲ್ಲಿ ಏನಿದೆ, ಈ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಮೊದಲು ಪ್ರಾರ್ಥನೆ ಮಾಡೋಣ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈ ಭಾಗವತವನ್ನ ಪುರಾಣ ಅಂತ ಹೇಳ್ತಾರೆ. ಭಾಗವತ ಕೃಷ್ಣನ ಕಥೆ, ಕೃಷ್ಣನ ಬಗ್ಗೆ ಹೇಳಿರೋ ಕಥೆಗಳು. ಭಾಗವತವನ್ನ ರಚಿಸಿದವ್ರು ಯಾರು ಗೊತ್ತಾ? ಭಾಗವತವನ್ನ ರಚಿಸಿದವ್ರು ಯಾರು ಅಂತ? ವೇದವ್ಯಾಸರು. ವೇದವ್ಯಾಸರು. ಈಗ ವೇದವ್ಯಾಸರಿಗೆ ನಾವು ಒಂದು ಗೌರವನ್ನ ಸೂಚಿಸೋಣ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಕ್ಲಾಸ್ ಇದೆ, ನೀನೇನಾದರೂ ಮಾಡ್ಕೋ. ಹೋಮ್ವರ್ಕ್ ಇದ್ರೆ ಬಂದು ಮಾಡ್ಕೊಡ್ತೀನಿ. 5 ಗಂಟೆಗೆ ಆಗೋಗುತ್ತೆ. ಓಕೆ? ನೀನು ಫಸ್ಟ್ ಎಲ್ಲ ಹೋಮ್ವರ್ಕ್ ಮಾಡ್ಕೋ. ಇದು ಭಾಗವತ 7 ಅಧ್ಯಾಯಗಳಿವೆ. ಭಾಗವತ ಸಪ್ತಾಹ ಅಂತ ಹೇಳ್ತಾರೆ. ಭಾಗವತವನ್ನ 7 ದಿನ, ಮಿನಿಮಮ್ 7 ದಿನ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಭಾಗವತ ಅನ್ನೋದು ಒಂದು ಸಮುದ್ರ ಇದ್ದ ಹಾಗೆ. ನಾವು 7 ದಿನದಲ್ಲಿ ಅದನ್ನ ಪೂರ್ತಿ ಅರ್ಥ ಮಾಡ್ಕೊಳಕ್ಕೆ ತಿಳ್ಕೊಳಕ್ ಆಗಲ್ಲ. ಆದ್ರೆ 7 ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ತಿಳ್ಕೊಳ್ಳೋಣ ಅಂತ ಗುರೂಜಿ 7 ದಿನದಲ್ಲಿ ಇದನ್ನ ಮಾಡಿದ್ದಾರೆ. ವಿಷ್ಣು ಬೇರೆ ಬೇರೆ ಅವತಾರಗಳನ್ನ ಎತ್ತಿ ಭೂಮಿಗೆ ಬಂದ. ಮೊದಲು ಯಾವ ಅವತಾರ ಎತ್ತದ? ಫಸ್ಟ್ ಅವತಾರ ಮತ್ಸ್ಯ ಅವತಾರ. ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ಆಮೇಲೆ ವಾಮನ ಅವತಾರ, ಆಮೇಲೆ ನರಸಿಂಹ ಅವತಾರ, ರಾಮ, ಕೃಷ್ಣ, ಹೀಗೆ ಅವನು 10 ಅವತಾರಗಳನ್ನ ಎತ್ತಿದ. ಒಂದೊಂದು ಅವತಾರದಲ್ಲೂ ಅವನು ಒಂದೊಂದು ಕೆಲಸದ ನಿಮಿತ್ತವಾಗಿಯೇ ಅವನು ಅವತಾರ ಎತ್ತಿದ್ದು. ಅದರಲ್ಲಿ ಈ ಕೃಷ್ಣಾವತಾರ ಯಾವುದಕ್ಕೋಸ್ಕರ ಕೃಷ್ಣಾವತಾರ ಎತ್ತಿದ್ದು ಭಗವಂತ? ಧರ್ಮ ರಕ್ಷಣೆ ಮಾಡಕ್ಕೆ, ಧರ್ಮ ಸಂಸ್ಥಾಪನೆ ಮಾಡಕ್ಕೆ. ಅಂದ್ರೆ ಅಧರ್ಮ ತುಂಬೋಗಿತ್ತು, ಅದರಿಂದ ಅಲ್ಲಿ ಧರ್ಮನ ನೆಲೆಸೋ ಹಾಗೆ ಮಾಡಬೇಕು ಅಂತ ಕೃಷ್ಣಾವತಾರ ಆಗಿತ್ತು. ಅದೇ ರೀತಿ ವ್ಯಾಸರನ್ನೂ ಕೂಡ ಆ ಭಗವಂತನ ಒಂದು ಅವತಾರ ಅಂತಾನೆ ಹೇಳ್ತಾರೆ.
ವ್ಯಾಸರ ಅವತಾರ ಯಾತಕ್ಕಾಗಿದ್ದು? ಅದು ಜ್ಞಾನ ಸಂಸ್ಥಾಪನೆ. ಜ್ಞಾನ. ಜ್ಞಾನ ಸಂಸ್ಥಾಪನೆ. ಹೀಗೆ ಅವರು ಕೂಡ ನಮಗೆ ಅದಕ್ಕೆ ವ್ಯಾಸಾಯ ವಿಷ್ಣು ರೂಪಾಯ ಅಂತ ಹೇಳ್ತಾರೆ. ಅವ್ರನ್ನ ವಿಷ್ಣು ರೂಪ, ವಿಷ್ಣುವರ ಅವತಾರ ಅಂತ ಹೇಳೋದು ಇದೆ. ಈಗ ಇತಿಹಾಸ, ಪುರಾಣ, ಆಮೇಲೆ ಇದು ಎರಡೂ ಇತಿಹಾಸ ಅಂದರೆ ನಾವು ಹೋದ್ಸತಿ ತಿಳ್ಕೊಂಡ್ವಿ. ಇತಿಹಾಸ ಅಂದರೆ ಏನು? ಇತಿಹಾಸ ಅಂದರೆ ಹಿಂದೆ ನಡೆದಿದ್ದ ಕಥೆ. ನಮ್ಮಲ್ಲಿ ಎಷ್ಟು ಇತಿಹಾಸಗಳಿವೆ ಭಾರತದಲ್ಲಿ? ಎಷ್ಟು? ಯಾವ್ದ್ಯಾವುದು? ರಾಮಾಯಣ, ಮಹಾಭಾರತ. ರಾಮಾಯಣ ಮತ್ತೆ ಮಹಾಭಾರತ. ನಮ್ಮ ದೇಶದ ಇತಿಹಾಸಗಳು ಎರಡೇ, ರಾಮಾಯಣ ಮತ್ತು ಮಹಾಭಾರತ. ಇತಿಹಾಸ ಅಂದರೆ ಇಲ್ಲಿ ನಡೆದಿದ್ದ ಕಥೆ, ಅದು ಮುಂಚೆ ನಡೆದಿರೋ ಕಥೆ. ಯಾವುದೇ ಕಥೆಗಳಿಗೂ 3 ವಿಧವಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೋತಾರೆ. ಯಾವುದಾದ್ರು 3 ರೀತಿಗಳು? ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂತ. ಆದಿಭೌತಿಕ ಅಂದ್ರೆ ಏನು? ಈ ಭೌತಿಕ ಪ್ರಪಂಚದಲ್ಲಿ ನಡೆದಿರುವಂಥ ಘಟನೆ, ಅದಕ್ಕೆ ಆದಿಭೌತಿಕ ಅಂತಾರೆ. ಅಂದರೆ ಹಿಂದೆ ಅದು ಭೂಮಿಯಲ್ಲಿ ನಡೆದ ಘಟನೆ. ಅಂದರೆ ಇಲ್ಲಿ ಇತಿಹಾಸ ಅಂದರೆ ಅದು ಆದಿಭೌತಿಕವಾಗಿ ನಡೆದಿದ್ದ ಘಟನೆ. ಇಲ್ಲಿ ರಾಮ ಹುಟ್ಟಿದ್ದ, ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಅಂತ ನಮಗೆ ಗೊತ್ತು, ಅದು ಇತಿಹಾಸದಲ್ಲಿದೆ. ಆದ್ದರಿಂದ ಅದು ಆದಿಭೌತಿಕ. ಕೃಷ್ಣನೂ ಅಷ್ಟೆ, ಕೃಷ್ಣ ದ್ವಾರಕೆಯಲ್ಲಿ ಹುಟ್ಟಿದ, ಅದು ಆದಿಭೌತಿಕ. ಆಮೇಲೆ ಆದಿದೈವಿಕ ಅಂದ್ರೆ ಏನು? ಆದಿದೈವಿಕ ಅಂದ್ರೆ ನಮಗೆ ಕಾಣಿಸ್ದೇ ಇರೋವಂಥದ್ದು, ಆದ್ರೆ ಅದು ನಮ್ಗೆ ಫೀಲ್ ಆಗತ್ತೆ. ಅಂದ್ರೆ ಭಗವಂತನ ಶಕ್ತಿ, ದೇವತೆಗಳ ಶಕ್ತಿ, ಅದು ಆದಿದೈವಿಕ. ದೈವಿಕ ಶಕ್ತಿಗಳು ಇದೆ ಪ್ರಪಂಚದಲ್ಲಿ. ಯಾಕೆಂದ್ರೆ ಎಲ್ಲ ನಡೀತಿರೋದು ಒಂದು ಶಕ್ತಿಯಿಂದ ಅಲ್ವಾ? ಅದನ್ನ ನಾವು ದೇವರ ಶಕ್ತಿ ಅಂತ ಕರಿತೀವಿ. ಆ ಶಕ್ತಿಯಿಂದ ಎಲ್ಲ ನಡೀತಾ ಇದೆ. ಅದನ್ನ ನಡೆಸೋನು ದೇವರು ಇದ್ದಾನೆ. ಆ ದೈವಿ ಶಕ್ತಿ ಭೂಮಿಗೆ ಅವತಾರ ಎತ್ತಿ ಬರೋದು ಆದಿದೈವಿಕ. ಅಂದ್ರೆ ಆ ದೈವಿ ಶಕ್ತಿ ಭೂಮಿಯಲ್ಲಿ ಏನಾದರೂ ತೊಂದರೆ ಆದಾಗ ತೊಂದರೆನ ನಿವಾರಣೆ ಮಾಡೋಕೆ ಬರೋದಕ್ಕೆ ಆದಿದೈವಿಕ ಅಂತಾರೆ. ಅಂದ್ರೆ ಕೃಷ್ಣ ವಿಷ್ಣುವಿನ ಅವತಾರ, ಆಮೇಲೆ ರಾಮ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ. ಇದು ಆದಿದೈವಿಕ. ಆಧ್ಯಾತ್ಮಿಕ ಅಂದ್ರೆ ಏನು? ನಮ್ಮ ಒಳಗಡೆ ಇರೋ ಶಕ್ತಿಯನ್ನ ಬಗ್ಗೆ ಹೌದು. ಮಾತಾಡೋದು. ನಮ್ಮ ಒಳಗಡೆ ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ. ಅಂದ್ರೆ ನಮ್ಮ ಆತ್ಮ ಅನ್ನೋದು ರಾಮ ಅಂತ ಹೇಳ್ತಾರೆ, ಆತ್ಮಾರಾಮ ಅಂತ ಹೇಳ್ತಾರೆ. ನಮ್ಮ ಒಳಗಡೆ ಇರೋದು ಒಂದು ಶಕ್ತಿ ಇದೆಯಲ್ಲ, ಈ ದೇಹ ಎಲ್ಲ ನಡೀತಾ ಇರೋದು ಅದು ಆತ್ಮದ ಶಕ್ತಿಯಿಂದ ನಡೀತಾ ಇದೆ. ಅದಕ್ಕೆ ಅದು ಕೂಡ ಆ ಭಗವಂತನ ಶಕ್ತಿನೇ, ಅದು ಆಧ್ಯಾತ್ಮ. ಅಂದರೆ ಈ 3 ರೀತಿಗಳಲ್ಲಿ ನಾವು ಇತಿಹಾಸ ಪುರಾಣನೆಲ್ಲ ಅರ್ಥ ಮಾಡ್ಕೋಬೇಕು. ಆವಾಗ ನಮಗೆ ಅದ್ರದ್ದು ಏನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋತೀವಿ. ಇಲ್ಲದೆ ಹೋದರೆ ಯಾರೋ ಒಬ್ಬ ರಾಜ ಬಂದ, ಅವನು ಮದುವೆ ಮಾಡ್ಕೊಂಡ, ಮಕ್ಕಳನ್ನ ಪಡ್ಕೊಂಡ, ಆಮೇಲೆ ಯುದ್ಧ ಮಾಡ್ದ, ಸತ್ತು ಹೋದ, ಇಷ್ಟೇ ಕಥೆನಲ್ಲಿ ನಾವು ಏನೂ ಕಲಿಯೋದಿರಲ್ಲ. ಈಗ ರಾಮಾಯಣ ಮಹಾಭಾರತ ಇವಾಗ ಎಷ್ಟೋ ಇತಿಹಾಸಗಳನ್ನ ನಾವು ಓದಿದ್ದೀವಿ, ಸ್ಕೂಲಲ್ಲಿ ಇರೋವಾಗಲೂ ಬೇಕಾದಷ್ಟು ಇತಿಹಾಸಗಳು ಓದಿದ್ದೀವಿ. ಆದರೆ ರಾಮಾಯಣ ಮಹಾಭಾರತ ಎಷ್ಟೋ ವರ್ಷಗಳ ಹಿಂದೆ, ರಾಮಾಯಣ ಅಂತೂ 9,000 ವರ್ಷಗಳ ಹಿಂದೆ ನಡೆದಿದ್ದು ಅಂತ ಹೇಳ್ತಾರೆ. ಕೃಷ್ಣಾವತಾರ 5,000 ವರ್ಷಗಳ ಹಿಂದೆ ನಡೆದಿದ್ದು ಅಂತ ಹೇಳ್ತಾರೆ. ಅದು ಅಷ್ಟು ವರ್ಷಗಳ ಹಿಂದೆ ನಡೆದ್ರೂ ಅದು ಇವಾಗಲೂ ನಮಗೆ ಪ್ರಸ್ತುತ. ನಾವು ಇವಾಗಲೂ ಅದ್ರ ಬಗ್ಗೆ ತಿಳ್ಕೊತೀವಿ, ಇವಾಗಲೂ ಅದನ್ನು
ಎಲ್ಲ ನಾವು ಉದಾಹರಣೆ ಹೇಳ್ತೀವಿ, ಹೀಗಿದ್ರೆ ರಾಮನ ಹಾಗಿರ್ಬೇಕು ಅಂತ ಎಲ್ಲರಿಗೂ ಉದಾಹರಣೆ ಕೊಡ್ತೀವಿ. ಹಬ್ಬ ಕೃಷ್ಣನ ತರಹ ರಾಜಕೀಯನ ಅರ್ಥ ಮಾಡ್ಕೊಂಡಿರೋನು ಯಾರೂ ಇಲ್ಲ, ಇದ್ರೆ ಹೀಗಿರ್ಬೇಕು ಅಂತ ಉದಾಹರಣೆ ಕೊಡ್ತೀವಿ. ಅಂದರೆ ಈ ಇತಿಹಾಸಗಳು ಎರಡೂ ಅಂದು ಪ್ರಸ್ತುತ ಆಗಿತ್ತು, ಇವತ್ತಿಗೂ ಕೂಡ ಪ್ರಸ್ತುತ ಇದೆ. ಅಂದರೆ ಅದು ಯಾವಾಗ್ಲೂ ಹಚ್ಚ ಹಸುರಾಗೇ ಇದೆ, ಹಳೇದು ಅಂತ ಅನ್ಸೋದೇ ಇಲ್ಲ ಅಲ್ವಾ. ಹಾಗಾಗಿ ನಮ್ಮಲ್ಲಿ ಈ ಇತಿಹಾಸಕ್ಕೆ ನಾವು ತುಂಬ ಗೌರವ ಕೊಡ್ತೀವಿ. ಯಾಕೆ ಅಂದರೆ ಒಂದು ಆ ಭಗವಂತನೇ ಭೂಮಿಗೆ ಬಂದು ಅಲ್ಲಿ ತೊಂದರೆಗಳನ್ನ ನಿವಾರಣೆ ಮಾಡೋಕ್ಕೆ ಬಂದ ಅನ್ನೋದು ಒಂದು, ಆದಿ ದೈವಿಕವಾಗಿ ನಮಗದು ಶ್ರೇಷ್ಠ. ಆದಿ ಭೌತಿಕವಾಗಿ ಅವನಿದ್ದ, ರಾಮ ಕೃಷ್ಣ ಇಬ್ರು ಅವರು ದೇವರೇ ಆದ್ರೂ ಮನುಷ್ಯ ರೂಪದಲ್ಲಿ ಬಂದಾಗ ಮನುಷ್ಯರಲ್ಲಿ ಏನೇನು ತೊಂದರೆಗಳು ಬಂದರೂ ಅದನ್ನು ಹೇಗೆ ನಿವಾರಣೆ ಮಾಡಿಕೊಂಡ್ರು, ಅದನ್ನು ಹೇಗೆ ಎದುರಿಸಿದ್ರು, ಅದನ್ನು ಹೇಗೆ ಸರಿ ಮಾಡಿಕೊಂಡ್ರು, ಅದನ್ನೆಲ್ಲ ಅವರು ಎಲ್ಲರಿಗೂ ಇವಾಗಿರೋ ಮನುಷ್ಯರಿಗೂ ಕೂಡ ಉದಾಹರಣೆ ಆಗೋ ತರಹ ಅವರು ಬದುಕಿ ತೋರಿಸಿದ್ದಾರೆ. ಅದರಿಂದ ಅದು ಯಾವಾಗ್ಲೂ ನಮಗೆ ಹಚ್ಚ ಹಸುರಾಗೇ ಇರುತ್ತೆ. ಈಗ ಯಾರಾದರೂ ಇಬ್ಬರು ಅಣ್ಣ ತಮ್ಮಂದರು ತುಂಬ ಸಂತೋಷವಾಗಿ ಒಟ್ಟಿಗೆ ಇದ್ದರೆ ಒಬ್ಬ ಒಳ್ಳೆ ರಾಮ ಲಕ್ಷ್ಮಣರ ಥರ ಇದ್ದಾರೆ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಇವತ್ತಿಗೂ ಕೂಡ ನಮಗೆ ಇತಿಹಾಸಗಳು ನಮಗೆ ಪ್ರಸ್ತುತ ಇದೆ. ಹಾಗಾಗಿ ನಾವು ಆ ರಾಮಾಯಣ ಮಹಾಭಾರತ ಇತಿಹಾಸಗಳಿಗೆ ಬೆಲೆ ಕೊಡ್ತೀವಿ. ಪುರಾಣ ಅಂದರೆ ಏನು? ಇವಾಗ ಪುರಾಣ ಅಂದರೆ ಇತಿಹಾಸ, ನಡೆದಿದ್ದ ಘಟನೆ ಅಲ್ವಾ. ಮುಂಚೆ ಪುರಾಣ ಅಂದರೆ ನಡೆದಿರೋ ಘಟನೆ ಅಲ್ಲ. ಪುರಾಣದಲ್ಲಿ ಕಥೆಗಳಿದೆ, ಆ ಕಥೆಗಳಲ್ಲಿ ಸತ್ಯ ಅಡಗಿದೆ. ಅಂದರೆ ಇವಾಗ ಕಥೆಗಳ ಮೂಲಕ ಸತ್ಯವನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾತಕ್ಕೆ ಇದು ಕಥೆಗಳ ಮೂಲಕ ಹೇಳ್ತಾರೆ? ಒಬ್ರು ಹೇಳಿ. ಈಸಿಯಾಗಿ ಅರ್ಥ ಆಗತ್ತೆ ಅಂತ. ಈಸಿಯಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ ಪುರಾಣಗಳು ಅಂದರೆ ಕಥೆಗಳ ರೂಪದಲ್ಲಿ ಹೇಳಿದಾಗ. ಆಮೇಲೆ ಈಸಿಯಾಗಿ ಕಥೆನೂ ಅರ್ಥ ಆಗ್ಬಿಡುತ್ತೆ. ಆದರೆ ಅಲ್ಲಿ ಗೂಢಾರ್ಥ ಇದೆ. ಆ ಗೂಢಾರ್ಥ ಅಂತ ತಿಳ್ಕೊಂಡಾಗ ನಮಗೆ ಅದರೊಳಗಡೆ ಏನು ಸತ್ಯ ಅಡಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಪುರಾಣಗಳಲ್ಲಿ ಗೂಢಾರ್ಥ ಇಟ್ಟು ಅವರು ಕಥೆಗಳ ರೂಪದಲ್ಲಿ ಅದನ್ನು ಹೇಳಿದ್ರು. ಇದನ್ನು ಯಾಕೆ ಹೇಳಿದ್ರು? ಯಾಕೆ ವೇದವ್ಯಾಸರು ಪುರಾಣಗಳನ್ನು 18 ಪುರಾಣಗಳನ್ನು ರಚಿಸಿದ್ರು? ಯಾತಕ್ಕೆ ಇದನ್ನು ಮಾಡಿದ್ರು ಅಂತ ತಿಳ್ಕೋಬೇಕು ಅಂದರೆ ಅವರು ದೂರದೃಷ್ಟಿ, ವೇದವ್ಯಾಸರದ್ದು ದೂರದೃಷ್ಟಿ. ಯಾಕೆ ಅಂದರೆ ಈ ವೇದಗಳು ಉಪನಿಷತ್ತುಗಳು ಅದನ್ನೆಲ್ಲ ಮುಂದಕ್ಕೆ ಏನಾದರೂ ಜನಸಾಮಾನ್ಯರಿಗೆ ಸಿಗದೆ ಹೋಗೋ ತರಹ ಏನಾದರೂ ತೊಂದರೆ ಆದರೆ ಅವಾಗ ಯಾವ ತರಹ ಅದನ್ನು ಕಾಪಾಡಬೇಕು, ಮುಂದಿನ ಜನಾಂಗಕ್ಕೆ ಹೇಗೆ ಅದನ್ನು ಯಾವಾಗಲೂ ತಲುಪೋ ಹಾಗೆ ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡಿ ಈ ಪುರಾಣಗಳನ್ನು ಬರೆದ್ರು. ಅಂದರೆ ಈ ಪುರಾಣಗಳಲ್ಲಿ ಏನಿದೆ, ವೇದದ ಸಾರನೇ ಅಡಗಿದೆ. ಪುರಾಣಗಳನ್ನು ಸರಿಯಾಗಿ, ಪುರಾಣದ ಕಥೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಅದರೊಳಗಡೆ ಇರೋ ವೇದದ ಸಾರ ನಮಗೆ ಗೊತ್ತಾಗುತ್ತೆ. ಇವಾಗ ನಮ್ಮ ದೇಶಕ್ಕೆ ಬೇಕಾದಷ್ಟು ಜನ ಇವರೆಲ್ಲ ಬಂದು ಯುದ್ಧ ಮಾಡಿದ್ರು, ಪರದೇಶದವರೆಲ್ಲ. ಅವಾಗ ಬೇಕಾದಷ್ಟು ನಳಂದ ಯೂನಿವರ್ಸಿಟಿ ಅದೆಲ್ಲ ಇತ್ತಲ್ಲ, ಎಲ್ಲಾನು ಹಾಳು ಮಾಡಿಬಿಟ್ರು, ಸುಟ್ಟು ಹಾಕ್ಬಿಟ್ರು, ಗ್ರಂಥಗಳನ್ನೆಲ್ಲ ಸುಟ್ಟು ಹಾಕ್ಬಿಟ್ರು. ಗುರುಕುಲಗಳು ನಡೀತಿತ್ತು ಮುಂಚೆ, ಆ ಗುರುಕುಲನೆಲ್ಲ ನಾಶ ಮಾಡಿದ್ರು, ಗುರುಗಳೇ ಇಲ್ದಂಗೆ ಮಾಡಿಬಿಟ್ರು. ಹೀಗೆ ಮಾಡಿದಾಗ ಅದೆಲ್ಲ ಒಂಥರ ಮುಗಿದು ಹೋಗುತ್ತೆ, ನಶಿಸಿ ಹೋಗುತ್ತೆ. ಮುಂದಕ್ಕೆ ಹೇಗೆ ತಲುಪೋದು? ಅದನ್ನು ಮುಂದೆ ಹೀಗಾದರೆ ಅಂತ ಯೋಚನೆ ಮಾಡಿ ಈ ಪುರಾಣಗಳನ್ನು ರಚಿಸಿದ್ರು. ಈ ಪುರಾಣಕ್ಕೆ ಅದಕ್ಕೇನೆ ಏನು ಹೇಳ್ತಾರೆ? ಪುರಾಣ ಅಂದರೆ ನಾವೇನು ಅನ್ಕೋತೀವಿ, ಅಯ್ಯೋ ಯಾವುದೋ ಬಾದರಾಯಣ ಪುರಾಣ, ಯಾವುದೋ ಕಾಲದ ಪುರಾಣ ಹೇಳ್ತಾನಪ್ಪ ಇವನು, ಏನಿದೆ ಅದರಲ್ಲಿ ಅಂತ ಹೇಳ್ಬಹುದು. ಆದರೆ ಪುರಾಣ ಅಪಿ ನವೀನ ಅಂತ ಹೇಳ್ತಾರೆ. ಪುರಾಣ ಯಾವತ್ತೂ ಹೊಸದೇ. ಅದು ಅಂದರೆ ಅದು ಯಾವತ್ತಿಗೂ ಹಳೇದಾಗಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಯಾಕೆ ಅಂದರೆ ಸತ್ಯ ಅನ್ನೋದು ಯಾವಾಗಲೂ ನಿತ್ಯ ನೂತನ. ಸತ್ಯ ಅನ್ನೋದು ಹಳೇದಾಗಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಯಾವಾಗಲೂ ಸತ್ಯನೇ ಅಲ್ವಾ. ಸತ್ಯ ಬೇರೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅದರಲ್ಲಿ ಸತ್ಯ ಅಡಗಿದೆ. ಆ ಸತ್ಯನ ಯಾವತ್ತೂ ನಮಗೆ ಅದೇ ಸತ್ಯನೇ ನಮಗೆ ಒಂದೇ ಆಗಿರುತ್ತೆ ಸತ್ಯ. ಅದರಿಂದ ಪುರಾಣ ಯಾವತ್ತೂ ಹಳೇದಾಗಲ್ಲ, ಪುರಾಣ ಯಾವತ್ತೂ ಹೊಸದೇನೆ ಅಂತ ಹೇಳ್ತಾರೆ. ಹೀಗೆ ಅವರು ದೂರದೃಷ್ಟಿಯಿಂದ ಪುರಾಣಗಳನ್ನು ರಚಿಸಿದ್ರು. ಆ ಪುರಾಣಗಳನ್ನು ಯಾವ ರೀತಿಯಲ್ಲಿ ಅವರು ಮುಂದಕ್ಕೆ ಇದು ಮಾಡಿದ್ರು, ಅವ್ರ ಶಿಷ್ಯರಿಗೆಲ್ಲ ಹೇಳ್ಕೊಟ್ರು.
ಅವ್ರಿಗೊಂದು 4 ಜನ ಶಿಷ್ಯರಿಗೆ ಅವ್ರೇನು ಮಾಡಿಬಿಟ್ರು, ರೋಮಹರ್ಷಣ, ವೈಶಂಪಾಯನ, ಆಮೇಲೆ ನಿಮಿಷ, ಪೈಲ ಋಷಿ, ಆಮೇಲೆ ವೈಶಂಪಾಯನ, ರೋಮಹರ್ಷಣ, ಸೂತ ಪುರಾಣಿಕ, ಇವ್ರಿಗೆಲ್ಲ ಅವರು ಇದನ್ನ ಹಂಚಿದ್ರು. ಏನು, ಋಗ್ವೇದಾನ ಒಬ್ಬರಿಗೆ, ಯಜುರ್ವೇದಾನ ಒಬ್ಬರಿಗೆ, ಸಾಮವೇದಾನ ಒಬ್ಬರಿಗೆ, ಅಥರ್ವಣ ವೇದಾನ ಒಬ್ಬರಿಗೆ ಅವರು ಹೇಳ್ಕೊಟ್ರು. ಆ ವೇದಗಳನ್ನೆಲ್ಲ ಹಾಗೆ ಹೇಳ್ಕೊಟ್ರು. ಆಮೇಲೆ ಸೂತ ಪುರಾಣಿಕ ಅನ್ನೋರು ರೋಮಹರ್ಷಣ ಅನ್ನೋರ ಮಗ. ಅವ್ರಿಗೆ ಭಾಗವತದ ಕಥೆನ ಅವರು ಇವರಿಂದ ಕೇಳಿದ್ರು, ಶುಕಮುನಿಗಳಿಂದ. ಶುಕಮುನಿಗಳು ಯಾರು ಅಂದರೆ, ಶುಕಮುನಿಗಳು ವೇದವ್ಯಾಸರ ಮಗ. ಈ 17 ಪುರಾಣನ ಅವರು ಶುಕಮುನಿಗಳಿಗೆ ಈ 17 ಪುರಾಣಗಳನ್ನು ಅವರು ರೋಮಹರ್ಷಣರಿಗೆ ಹೇಳ್ಕೊಟ್ರು. ಆದರೆ ಶುಕಮುನಿಗಳಿಗೆ ಅವರು ಈ ಭಾಗವತವನ್ನು ಹೇಳ್ಕೊಟ್ರು. ಭಾಗವತವನ್ನು ಸ್ಪೆಷಲ್ಲಾಗಿ ಅವರು ಇವ್ರಿಗೋಸ್ಕರ ಇಟ್ಕೊಂಡಿದ್ರು ಶುಕಮುನಿಗಳಿಗೆ. ಶುಕಮುನಿಗಳು ತುಂಬ ಜ್ಞಾನಿಗಳು, ಅವರು ಬ್ರಹ್ಮ ವರಿಷ್ಠರು. ಅವ್ರಿಗೋಸ್ಕರ ಇದು ಇಟ್ಕೊಂಡು ಅವ್ರಿಗೆ ಅವರು ಅದನ್ನು ಹೇಳಿದ್ರು. ಮುಂದಕ್ಕೆ ಯಾರೇ ಕೇಳಿರಲಿ ಅವರು ಶುಕಮುನಿಗಳ ಬಾಯಿಂದ ಆ ಭಾಗವತವನ್ನು ಕೇಳಿದ್ರು ಅಂತ ಒಂದು ಪ್ರತೀತಿ ಇದೆ. ಈಗ ನೈಮಿಷಾರಣ್ಯ ಅಂತ ಒಂದು ಅರಣ್ಯ ಇತ್ತು. ಅಲ್ಲಿ ಎಲ್ಲ ಗುರುಕುಲಗಳು ನಡೆಸ್ತಾ ಇದ್ರು. ಯಾರ್ಯಾರು? ಈ ವ್ಯಾಸ ಮಹರ್ಷಿಗಳ ಶಿಷ್ಯರು. ಅದೇ ಪೈಲ ಋಷಿ, ವೈಶಂಪಾಯನ, ಆಮೇಲೆ ಸೂತ ಪುರಾಣಿಕ, ರೋಮಹರ್ಷಣ, ಇವರೆಲ್ಲರೂ ಅಲ್ಲಿ ಇದನ್ನು ಮಾಡ್ತಾ ಇದ್ರು, ಗುರುಕುಲಗಳನ್ನ ನಡೆಸ್ತಾ ಇದ್ರು. ಹಾಗೆ ಆ ಗುರುಕುಲ ನಡೆಸೋವಾಗ ಅವರು ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವನ್ನು ಅವರ ಶಿಷ್ಯರಿಗೆಲ್ಲ ಹೇಳಿಕೊಟ್ರು. ಈ ರೋಮಹರ್ಷಣ ಅನ್ನೋರ ಹೆಸರು ಯಾತಕ್ಕೆ ಹಾಗೆ ಬಂತು ಅಂತ ನಿಮ್ಗೆ ಗೊತ್ತಾ? ಇಲ್ಲ. ಇದರಲ್ಲಿ ಹೇಳಿದ್ದಾರೆ. ರೋಮಹರ್ಷಣ ಅಂದರೆ, ಹರ್ಷ ಅಂದ್ರೇನು? ಸಂತೋಷ, ಆನಂದ. ಅವರು ಪುರಾಣದ ಕಥೆಗಳನ್ನ ಹೇಗೆ ಹೇಳ್ತಾ ಇದ್ರು ಅಂದರೆ, ಅವರು ಹೇಳೋ ಕಥೆಗಳನ್ನ ಕೇಳಿ ಎಲ್ಲ ಕೇಳೋ ಜನರ ಮೈಯಿನ ರೋಮಗಳು ನಿಂತ್ಕೊಂಡ್ಬಿಡ್ತಾ ಇತ್ತಂತೆ. ಅಂದರೆ ರೋಮಾಂಚನ ಆಗ್ತಾ ಇತ್ತಂತೆ. ಅಷ್ಟು ಚೆನ್ನಾಗಿ ಕಥೆ ಹೇಳ್ತಿದ್ರಂತೆ. ಅವ್ರನ್ನ ಕೇಳೋ ಅಂಥ ಎಲ್ಲ ಮಿಕ್ಕಿದ ಜನರ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇತ್ತಂತೆ. ಅಷ್ಟು ಚೆನ್ನಾಗಿ ಅವರು ಕಥೆಯನ್ನು ವಿವರಿಸ್ತಾ ಇದ್ರಂತೆ. ಅದಕ್ಕೆ ಅವರಿಗೆ ರೋಮಹರ್ಷಣ ಅನ್ನೋ ಹೆಸರು ಬಂತು. ಹೀಗೆ ಈ ಪುರಾಣ ಮತ್ತು ಇತಿಹಾಸದ ಹಿನ್ನೆಲೆನ ನಾವು ತಿಳ್ಕೊಬೇಕು. ಈಗಲೂ ಈ ಅಯೋಧ್ಯೆ, ಇವಾಗಲೂ ಕೂಡ ನಮ್ಮ ಇದರಲ್ಲಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ರೀಸೆಂಟಾಗಿ ಮಾಡಿದ್ರು. ಅಲ್ಲಿ ರಾಮ ಇದ್ದ ಅನ್ನೋದನ್ನು ಇವಾಗ ಮತ್ತೆ ಅದನ್ನು ರಾಮನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ಟೋದ್ರಿಂದ ಮತ್ತೆ ಜನ ಅಲ್ಲಿ ಸಂತೋಷವಾಗಿ ರಾಮನ ದರ್ಶನ ಮಾಡೋಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಇಷ್ಟು ಇತಿಹಾಸ ಮತ್ತು ಪುರಾಣದ ಬಗ್ಗೆ ವಿವರಣೆ. ಇದರಲ್ಲಿ ಭಾಗವತದ ಬಗ್ಗೆ ಹೇಳೋದಾದರೆ, ಭಾಗವತ ಅಂದರೆ ಕೃಷ್ಣನ ಕಥೆ. ಇದನ್ನು ಭಾಗವತನ ಯಾಕೆ ರಚಿಸಿದ್ರು ವೇದವ್ಯಾಸರು ಅಂದರೆ, ವೇದವ್ಯಾಸರು ಈ ಮಿಕ್ಕಿದ್ದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅದನ್ನೆಲ್ಲ ವಿಭಜನೆ ಮಾಡಿ ಶಿಷ್ಯರಿಗೆಲ್ಲ ಹೇಳ್ಕೊಟ್ಟು ಎಲ್ಲ ಮಾಡಿದರು. ಆಮೇಲೆ ಮಹಾಭಾರತ ಬರೆದಿದ್ರು. ಇಷ್ಟೆಲ್ಲ ಮಾಡಿದ್ರು. ಅವ್ರಿಗೆ ನಾನೇನೋ ಮಾಡಿಲ್ಲ, ಇನ್ನೇನೋ ನಾನು ಮಾಡಬೇಕು, ಏನೋ ಕೆಲಸ ಉಳ್ಕೊಂಡಿದೆ ಅಂತ ಅವ್ರಿಗೇನೋ ಒಂದು ಕೊರತೆ ಕಾಡ್ತಾ ಇತ್ತಂತೆ. ಏನದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಏನೋ ಒಂಥರ ಏನೋ ಸರಿ ಇಲ್ಲ ಅನಿಸ್ತಾ ಇತ್ತು. ಅದಕ್ಕೆ ತುಂಬ ಬೇಜಾರು ಮಾಡಿಕೊಂಡು ಇದ್ದರು. ಆವಾಗ
ನಾರದ ಮಹರ್ಷಿಗಳು ಬರ್ತಾರೆ. ನಾರದ ಮಹರ್ಷಿಗಳು ತುಂಬ ದೊಡ್ಡ ಮಹರ್ಷಿಗಳವರು. ನಾವು ಇವಾಗೆಲ್ಲ ಸಿನಿಮಾಗಳಲ್ಲಿ ಕಥೆಗಳಲ್ಲಿ ಏನು ಕೇಳಿದ್ದೀವಿ, ನಾರದ ಅಂದರೆ ಬರೀ ಅಲ್ಲಿಂದ ಇಲ್ಲಿಗೆ ಜಗಳ ತಂದಿಡೋದು, ತರಲೆ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಆ ಥರ ಅಲ್ಲ. ನಾರದ ಮಹರ್ಷಿಗಳು ಬಹಳ ದೊಡ್ಡ ಮಹರ್ಷಿಗಳವರು. ಅವರು ಬಂದು ಕೇಳ್ತಾರೆ, ಯಾಕೆ ನೀನು ಇಷ್ಟೊಂದು ದುಃಖಿತನಾಗಿದೀಯಾ ಅಂತ. ಆವಾಗ ಅವ್ರು ಹೇಳ್ತಾರೆ, ನನಗೇನೋ ಕೊರತೆ ಅನಿಸ್ತಾ ಇದೆ, ಇಷ್ಟೆಲ್ಲ ಮಾಡಿದೆ, ಇನ್ನೂ ಏನೋ ಒಂದು ನಾನು ಮಾಡಿಲ್ಲ ಅನಿಸ್ತಾ ಇದೆ, ನನಗದೇನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆವಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ನೀನು ಭಗವಂತನನ್ನು ಸ್ತುತಿ ಮಾಡುವಂತಹ ಒಂದು ಇದನ್ನು ರಚಿಸಿಲ್ಲ. ಭಗವಂತ ಏನು ಮಾಡ್ದ ಅಂತ ಹೇಳಿದೀಯಾ ಇದರಲ್ಲಿ ಮಹಾಭಾರತದಲ್ಲಿ. ಆದರೆ ಭಗವಂತನನ್ನು ಸ್ತುತಿ ಮಾಡೋ ತರಹದ ಗ್ರಂಥ ನೀನು ಯಾವುದೂ ರಚಿಸಿಲ್ಲ. ಯಾವತ್ತೂ ನಮಗೆ ಸಂತೋಷ ಯಾವುದರಿಂದ ಸಿಗುತ್ತೆ? ಆ ಭಗವಂತನನ್ನು ಸ್ತುತಿ ಮಾಡೋದ್ರಿಂದ, ಅವನ ಪ್ರಾರ್ಥನೆ ಮಾಡೋದ್ರಿಂದ, ಅವನ ವಿಧ ವಿಧವಾದ ಅವನ ಶಕ್ತಿಗಳನ್ನು ನಾವು ನೆನೆಸ್ಕೊಂಡು ಅದನ್ನು ಹಾಡುಗಳ ಮೂಲಕ ಸ್ತುತಿಗಳ ಮೂಲಕ ಮಾಡಿದಾಗ ಆ ಸಂತೋಷ ನಮಗುಂಟಾಗತ್ತೆ. ಅದನ್ನು ನೀನು ಮಾಡಿಲ್ಲ, ಅದಕ್ಕೆ ನಿನಗೆ ಈ ಕೊರತೆ ಕಾಡ್ತಾ ಇದೆ. ನೀನು ಅದನ್ನು ಮಾಡು, ಭಗವಂತನ ಬಗ್ಗೆ ಬರೀ ಅಂತ ಹೇಳಿದಾಗ ಆಗ ಅವ್ರಿಗೆ ಗೊತ್ತಾಗುತ್ತೆ ಹೌದು ಅಂತ. ಆಗ ಅವ್ರಿಗೆ ಭಾಗವತ ಪುರಾಣನ ರಚಿಸ್ತಾರೆ. ಅದನ್ನು ಮಾಡೋಕ್ಕೆ ಮುಂಚೆ ನಾರದರು ಅವರ ಹಿಂದಿನ ಜನ್ಮದ ಕಥೆ ಹೇಳ್ತಾರಂತೆ. ಅದು ಕೇಳಿಸ್ಕೊಂಡ್ರ ಟಾಕಲ್ಲಿ ಕೇಳಿಸ್ಕೊಂಡ್ರ? ನಾರದರ ಹಿಂದಿನ ಜನ್ಮದ ಕಥೆ ಹೌದಾ? ಅದೇನು ಅಂದರೆ, ನಾರದರು ಹಿಂದಿನ ಜನ್ಮದಲ್ಲಿ ಒಬ್ಬ ಎಲ್ಲರ ಮನೇಲಿ ಕೆಲಸ ಮಾಡ್ತಾಳಲ್ಲ ಒಬ್ಳು, ಅವಳು ಮಗನಾಗಿ ಹುಟ್ಟಿರ್ತಾನೆ, ಮನುಷ್ಯನಾಗಿ ಹುಟ್ಟಿರ್ತಾನೆ. ಆ ಹುಡುಗ ಇನ್ನೂ ಒಂದು 4-5 ವರ್ಷದವನಾಗಿರುವಾಗಲೇ ಅವನಿಗೇನಾಗುತ್ತೆ ಅಂದರೆ, ಅವ್ರ ಊರಲ್ಲಿ ಎಲ್ಲರ ಮನೇಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಒಬ್ಬ ಸಾಧುಗಳು ಬರ್ತಾರೆ. ಅವಾಗೆಲ್ಲ ಏನು ಅಂದರೆ, ಇವಾಗಲೂ ಚಾತುರ್ಮಾಸ ಅಂತ ಮಾಡ್ತಾರಲ್ಲ, ಸಾಮಾನ್ಯವಾಗಿ ಸನ್ಯಾಸಿಗಳು ಸಾಧುಗಳೆಲ್ಲ ಚಾತುರ್ಮಾಸ ಅಂತ ಮಾಡ್ತಾರೆ. ಅದು ಯಾವಾಗ ಮಾಡೋದು ಅಂದರೆ, ಮಳೆಗಾಲದಲ್ಲಿ 4 ತಿಂಗಳು ಕಂಟಿನ್ಯೂಸ್ ಆಗಿ ಮಳೆ ಇರುತ್ತೆ. ಆವಾಗ ಅವ್ರು ಅವಾಗಂತೂ ಹಿಂದಿನ ಕಾಲದಲ್ಲಿ ಈಗಲಾದರೂ ಪ್ರಯಾಣ ಮಾಡೋಕ್ಕೆ ಬೇಕಾದಷ್ಟು ಅನುಕೂಲ ಇದೆ. ಆಗ ಎಲ್ಲ ಕಾಲ್ನಡಿಗೆಯಿಂದನೇ ಹೋಗಬೇಕಾಗಿತ್ತು. ಮಳೆಗಾಲದಲ್ಲಿ ಅವರು ಎಲ್ಲ ಕಡೆ ಓಡಾಡೋದು ಕಷ್ಟ ಆಗ್ತಿತ್ತು. ಹಾಗಾಗ್ಬಿಟ್ಟು ಅವರು ಒಂದು ಪ್ರದೇಶದಲ್ಲಿ ಅಲ್ಲೇ ಇದ್ದುಬಿಟ್ಟು ಒಂದು ಸ್ವಲ್ಪ 4 ತಿಂಗಳು ಅಲ್ಲಿ ಈ ಭಗವಂತನ ಬಗ್ಗೆ ಹರಿಕಥೆ ಇದನ್ನೆಲ್ಲ ಹೇಳುತ್ತಾ ಇದ್ರು. ಭಗವಂತನ ಬಗ್ಗೆ ಭಜನೆಗಳು ಮಾಡೋದು, ಹರಿಕಥೆ ಹೇಳೋದು, ಜನರಿಗೆ ಏನಾದರೂ ಸಹಕಾರ ಅಂದರೆ ಏನಾದರೂ ಸಲಹೆಗಳು ಬೇಕಾದರೂ ಕೊಡೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ಈ ತರಹ ಸಾಧು ಮಹಾರಾಜರು ಒಂದ್ಸತಿ ಬಂದಾಗ ಆವಾಗ ಏನಾಗುತ್ತೆ, ಈ ಹುಡುಗ ಚಿಕ್ಕ ಹುಡುಗ ಇದ್ನಲ್ಲ, ಯಾರ ಮನೇಲಿ ಅವಳು ಕೆಲಸ ಮಾಡ್ತಿದ್ಲೋ ಅಲ್ಲಿ ಅವರು ಹರಿಕಥೆ ಮಾಡ್ತಾ ಇರೋದನ್ನು ಇವನು ಕೇಳಿಸ್ಕೊತಾನೆ. ಅವರು ಹರಿಕಥೆ ಮಾಡುವಾಗ 4 ತಿಂಗಳು ಇವನು ಅಲ್ಲಿ ಕೂತ್ಕೊಂಡು ದಿನಾ ಕಥೆಗಳನ್ನ ಕೇಳ್ತಾನೆ. ಅವನಿಗೆ ಎಷ್ಟು ಅಂದರೆ, ಕಥೆ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ, ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇವರು ಹೇಳೋ ಕಥೆಗಳನ್ನ ಕೇಳಿ ದೇವರ ಬಗ್ಗೆ ಅಷ್ಟೊಂದು ಕಥೆಗಳು ಅವ್ರು ವರ್ಣಿಸೋದು ಎಲ್ಲ ಕೇಳಿ ಇವನಿಗೆ ಭಗವಂತನ ಬಗ್ಗೆ ತುಂಬ ಒಳ್ಳೆ ಭಾವನೆ ಬಂದ್ಬಿಡುತ್ತೆ. ಭಗವಂತನ ಬಗ್ಗೆ ಬಹಳ ಭಕ್ತಿ ಗೌರವ ಎಲ್ಲ ಬಂದ್ಬಿಡುತ್ತೆ. ಆ ಭಗವಂತನ ನಾನು ಪಡ್ಕೋಬೇಕು ಅನ್ನೋದು ಮನಸ್ಸಲ್ಲಿ ಬಂದ್ಬಿಡುತ್ತೆ. ಭಗವಂತನ ಭಜನೆ ಮಾಡ್ತಾ ಇರುವಾಗ ಅವನಿಗೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇರುತ್ತೆ, ಆನಂದ ಬಾಷ್ಪ ಬರ್ತಿರುತ್ತೆ. ಹೀಗೆ ಅವನು ಆ ಹರಿಕಥೆ ಭಜನೆಗಳಲ್ಲಿ ಭಾಗವಹಿಸ್ತಾ ಇರ್ತಾನೆ. 4 ತಿಂಗಳಾಗುತ್ತೆ, ಅವರು ಸಾಧುಗಳು ಬೇರೆಯವರು ಹೊಟ್ಟೋಗ್ತಾರೆ. ಇನ್ನೂ ಒಂದು ಸ್ವಲ್ಪ ವರ್ಷಗಳಾಗುತ್ತೆ. ಇವನಿಗೊಂದು 8 ವರ್ಷನೋ 9 ವರ್ಷನೋ ಇದ್ದಾಗ ಆ ತಾಯಿ ಕಾಡಿಗೆ ಕಟ್ಟಿಗೆ ತರಕ್ಕೆ ಹೋಗಿರ್ತಾಳೆ. ಅಲ್ಲಿ ಅವಳಿಗೆ ಹಾವು ಕಡಿದ್ಬಿಟ್ಟು ಸತ್ತು ಹೋಗ್ಬಿಡ್ತಾಳೆ. ಇವನಿಗೆ ಯಾರೂ ಇಲ್ಲ ಇನ್ನು. ಆದರೆ ಇವನೊಳಲ್ಲ. ಇವನೇನು ಮಾಡ್ಬಿಡ್ತಾನೆ, ನನಗೆ ಭಗವಂತ ಬೇಕು ಅಂದ್ಬಿಟ್ಟು ಭಗವಂತನಿಗೆ ಕೈ ಮುಗಿತಾನೆ. ಭಗವಂತ, ನನಗೆ ತಾಯಿ ಅನ್ನೋದೊಂದು ಬಂಧನ ಇತ್ತು, ಅದನ್ನೂ ಬಿಡಿಸ್ಬಿಟ್ಟೆ ನೀನು. ಇವಾಗ ನಾನು ಯಾವ ಬಂಧನನೂ ಇಲ್ಲ, ನನ್ನ ಯಾರೂ ಹಿಡಿದು ನಿಲ್ಲಿಸೋರಿಲ್ಲ. ನಾನು ನಿನ್ನ ಹತ್ರ ಬರಬೇಕು, ನೀನು ನನ್ನ ಕರ್ಕೊ, ನೀನು ನನಗೆ ದರ್ಶನ ಕೊಡು ಅಂತ ಹೊರಟ್ಬಿಟ್ಟ ಮನೆಯಿಂದ. ಅವನಿಗೆ ಯಾರು ಆ ಮನೆ ಯಾವುದೋ ಕೆಲಸದವರು ಕೆಲಸ ಮಾಡ್ತಿದ್ದಿದ್ದ ಮನೆ, ಅವನಿಗೆ ಯಾರು ಕೇಳ್ತಾರಲ್ಲಿ? ಎಲ್ಲಿ ಹೋದ್ಯಪ್ಪ ಅನ್ನೋರು ಕೇಳೋರು ಇರಲಿಲ್ಲ. ಅವನು ಪಾಡ್ಕೊಂಡು ಹೊರಟ್ಬಿಟ್ಟ, ಕಾಡಿಗೆ ಹೊಟ್ಟೋದ.
ಕಾಡಿಗೆ ಹೋಗಿ ಕೂತ್ಕೊಂಡು ಅಲ್ಲಿ ತಪಸ್ ಮಾಡೋಕ್ಕೆ ಶುರು ಮಾಡ್ದ. ಓಂ ನಮೋ ನಾರಾಯಣಾಯ ನಮಃ, ನಾರಾಯಣಾಯ ನಮಃ ಅಂತ ತಪಸ್ ಮಾಡೋಕ್ಕೆ ಶುರು ಮಾಡ್ದ. ಹಾಗೆ ತಪಸ್ ಮಾಡ್ತಾ ಇದ್ದಾಗ ಅವನಿಗೆ ಒಳಗಡೆ ತನ್ನ ಹೃದಯದಲ್ಲಿ ಅವನಿಗೆ ಶ್ರೀಮನ್ ನಾರಾಯಣನೇ ಇದ್ದಾನೆ, ಶಂಖ ಚಕ್ರ ಗದ ಪದ್ಮಗಳನ್ನು ಧರಿಸಿರೋ ನಾರಾಯಣನೇ ಇದ್ದಾಗೆ ಅವನ ದರ್ಶನ ಆಗ್ತಾ ಇತ್ತು. ಕಣ್ಣು ಬಿಟ್ಟರೆ ಹೊರಗಡೆನೂ ಅವನಿಗೆ ಎಲ್ಲದರಲ್ಲೂ ನಾರಾಯಣನೇ ಇದ್ದಾನೆ ಅನ್ನೋ ಥರ ಭಾವನೆ ಬರ್ತಿತ್ತು. ಈ ತರಹ ಅವನು ಸಂತೋಷವಾಗಿ ಆ ನಾಮಸ್ಮರಣೆ ಮಾಡ್ಕೊಂಡಿದ್ದ. ಇದ್ದಕ್ಕಿದ್ದಾಗೆ ಒಂದು ದಿವಸ ಏನಾಯಿತು, ಒಂದು ಕ್ಷಣ ಅವನಿಗೆ ಸಡನ್ನಾಗಿ ಅವನು ಒಳಗಡೆ ಕಾಣ್ತಾ ಇದ್ದಿದ್ದು ವಿಷ್ಣುವಿನ ರೂಪ ಮಾಯ ಆಗೋಯ್ತು. ಅವನು ತುಂಬ ಗಾಬರಿ ಆಗೋಯ್ತು. ಅವನಿಗೆ ಗಾಬರಿ ಆಗಿ ಕಣ್ಬಿಟ್ಟ. ನೋಡಿದ್ರೆ ಹೊರಗಡೆನೂ ಅವನಿಗೇನು ಕಾಣಿಸ್ತಾ ಇಲ್ಲ, ಹೊರಗಡೆನೂ ವಿಷ್ಣು ರೂಪ ಕಾಣಿಸ್ತಾ ಇಲ್ಲ. ಅಯ್ಯೋ ಏನಿದು ಭಗವಂತ, ನನಗೆ ನೀನು ದರ್ಶನ ಆಗ್ತಾ ಇತ್ತು, ಯಾತಕ್ಕೆ ಅದನ್ನು ತೊಗೊಂಡ್ಬಿಟ್ಟೆ, ಯಾತಕ್ಕೆ ನೀನು ದರ್ಶನ ಆಗ್ತಿಲ್ಲ ನನಗೆ, ನಾನು ಬಿಟ್ಟು ಹೋಗಬೇಡ ನೀನು ಅಂತ ಅಳೋಕ್ಕೆ ಶುರು ಮಾಡ್ದ. ಆಗ ಅವನಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ. ಅದು ಹೇಳುತ್ತೆ, ಮಗು ನಿನಗೆ ಈ ಜನ್ಮದಲ್ಲಿ ನಿನ್ನ ಪ್ರಾರಬ್ಧ ಕರ್ಮದ ಪ್ರಕಾರ ನಿನಗಿಷ್ಟೇ ಪ್ರಾಪ್ತಿ ಇರೋದು. ಈ ಜನ್ಮದಲ್ಲಿ ನಿನಗೆ ಈ ನಾರಾಯಣನ ಬಗ್ಗೆ ಇಷ್ಟು ತಿಳ್ಕೊಳ್ಳೋಕ್ಕೆ, ದೇವರ ಬಗ್ಗೆ ಇಷ್ಟು ತಿಳ್ಕೊಳ್ಳೋಕ್ಕೆ ಪ್ರಾಪ್ತಿ ಇತ್ತು, ಇಷ್ಟು ಧ್ಯಾನ ಮಾಡೋಕ್ಕೆ ಪ್ರಾಪ್ತಿ ಇತ್ತು. ಇನ್ನು ಏನಿದ್ರು ನೀನು ಮುಂದಿನ ಜನ್ಮದಲ್ಲಿ ಅವನ್ನ ಸೇರ್ಬೋದು ಅಂತ ಹೇಳ್ಬಿಟ್ಟು ಅದು ಅಶರೀರವಾಣಿ ನಿಂತು ಹೋಗುತ್ತೆ. ಇವನು ಅದರಿಂದ ಮುಂದಕ್ಕೆ ಬರೀ ನಾರಾಯಣನ ಸ್ಮರಣೆಲೇ ಕಾಲ ಕಳೀತಾನೆ. ನಿಂತ್ರೆ ಕೂತ್ರೆ ಯಾವಾಗಲೂ ಅವನಿಗೆ ದೇವರ ಸ್ಮರಣೆನೇ. ನಾನು ಯಾವಾಗ ಅವನ್ನ ಸೇರ್ತೀನಿ ಅನ್ನೋ ಇದರಲ್ಲೇ ಅವನು ಪ್ರಾಣ ಬಿಡ್ತಾನೆ. ಹಾಗಾಗಿ ಅವನು ಮುಂದಕ್ಕೆ ಬ್ರಹ್ಮ ಅಂದರೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡೋ ಒಂದು ದೇವತೆ ಇದ್ದಾರಲ್ಲ ಬ್ರಹ್ಮ ಅಂತ, ಅವರ ಮಾನಸ ಪುತ್ರರಾಗಿ, ಅಂದರೆ ದೇವತೆನೇ ಅದು. ನಾರದ ಅಂದರೆ ದೇವತೆ, ಅವರು ಇನ್ನು ಮನುಷ್ಯ ಜನ್ಮ ಬರಲ್ಲ ಅವರಿಗೆ, ದೇವತೆ ಆಗ್ಬಿಟ್ಟೆ ನಾರದ ಮಹರ್ಷಿಗಳಾಗಿ ಹುಟ್ಟುತ್ತಾರೆ. ಅಂದರೆ ಅಲ್ಲೂ ಅವರು ಮಹರ್ಷಿಗಳು, ಅಂದರೆ ಯಾವಾಗಲೂ ಅವರು ದೇವರ ಮಹರ್ಷಿ ಮುನಿ ಅಂದ್ರೇನು, ಯಾವಾಗಲೂ ಮನನ ಮಾಡ್ತಾ ಇರೋದು. ಮನನ ಅಂದರೆ ದೇವರದ್ದು ಧ್ಯಾನ ಮಾಡೋದು, ದೇವರ ವಿಷಯನ ಮನನ ಮಾಡೋದು, ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಳ್ಳೋದು, ಇದೇ ಅವರ ಕೆಲಸ. ಹಾಗೆ ಅವರು ನಾರದ ಮುನಿ ಅಂತ ಹೇಳ್ತಾರೆ, ಅಥವಾ ನಾರದ ಮಹರ್ಷಿಗಳು ಅಂತ ಹೇಳ್ತಾರೆ. ಹಾಗೆ ಅವರು ಹುಟ್ಟಿದ್ರು, ದೇವತೆಗಳಾಗಿ ಹುಟ್ಟಿದ್ರು. ಅಲ್ಲಿಂದ ಮುಂದಕ್ಕೆ ಅವರು ಬರೀ ನಾರಾಯಣನ ಸಂಕೀರ್ತನೆ ಮಾಡಿಕೊಂಡು ನಾರಾಯಣನ ವಿಷಯವನ್ನು ಎಲ್ಲ ಕಡೆ ಪ್ರಚಾರ ಮಾಡೋಕ್ಕೋಸ್ಕರನೇ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ರು. ಅದಕ್ಕೆ ಅವ್ರು ಇವಾಗ ಬಂದ್ಬಿಟ್ಟಿಲ್ಲಿ, ನೀನು ದೇವರ ಬಗ್ಗೆ ಬರೀ, ಆ ನಾರಾಯಣನ ಬಗ್ಗೆ, ವಿಷ್ಣುವಿನ ಬಗ್ಗೆ ಬರೀ. ವಿಷ್ಣುವಿನ ಬಗ್ಗೆ ಅಂದರೆ ವೇದವ್ಯಾಸರು ಯಾವ ಕಾಲದಲ್ಲಿದ್ದರು, ಕೃಷ್ಣಾವತಾರದ ಕಾಲದಲ್ಲಿದ್ದರು. ಅದರಿಂದ ಕೃಷ್ಣನ ಬಗ್ಗೆ ಬರೀತಾರೆ ಅವರು. ಕೃಷ್ಣ ವಿಷ್ಣುವಿನ ಅವತಾರ, ಅವನಲ್ಲಿ ಏನೇನು ಮಾಡ್ದ, ಕೃಷ್ಣಾವತಾರದಲ್ಲಿ ಅವನು ಏನೇನು ಕೆಲಸ ಮಾಡ್ದ, ಅದನ್ನು ಒಂದೊಂದನ್ನು ವರ್ಣಿಸಿ ಅದನ್ನು ಬರೀತಾರೆ. ಇದು ಭಾಗವತ ಪುರಾಣದ ಕಥೆ. ಈ ಭಾಗವತ ಪುರಾಣನ ಓದಿದವರಿಗೆ, ಕೇಳಿದವ್ರಿಗೆ, ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಏನೇ ಮಾಡಿದ್ರೂ ಭಕ್ತಿ ಭಾವದಿಂದ ಅದನ್ನು ಕೇಳಿದಾಗ, ಅದರೊಳಗಿರೋ ಗೂಢಾರ್ಥನ ಅರ್ಥ ಮಾಡಿಕೊಂಡಾಗ ಅದು ನಮಗೆ ಒಳ್ಳೆಯದಾಗುತ್ತೆ. ಅದರಿಂದ ಭಾಗವತ ಪುರಾಣನ ಕೇಳೋದು ಅದು ಸುಮ್ಮನೆ ನಮಗೆ ಸಿಗೋಲ್ಲ, ಭಾಗವತ ಪುರಾಣ ಸಿಗೋದೇ ನಮ್ಮದೊಂದು ಅದೃಷ್ಟ ಅಂತ ಹೇಳ್ತಾರೆ. ಹಾಗೆ ಸಿಕ್ಕಿರೋದನ್ನು ನಾವು ಸರಿಯಾಗಿ ಕೇಳಿ ತಿಳ್ಕೊಂಡು ಅದರಲ್ಲಿ ಅರ್ಥ ಮಾಡಿಕೊಂಡು ಭಗವಂತನ ಲೀಲೆಗಳನ್ನ, ಭಗವಂತ ಬಂದು ಹೇಗೆ ಏನೇನು ಮಾಡ್ದ, ಲೀಲೆಗಳನ್ನ ಹೇಗೆ ತೋರಿಸ್ದ, ಆ ಲೀಲೆ ಒಳಗಡೆ ಏನು ಅಡಕ ಆಗಿತ್ತು ಅಂತ ಅದನ್ನು ಹೇಳ್ತಾರೆ. ಇದನ್ನು ರಚನೆ ಮಾಡಿದಾಗ ಅವರಿಗೆ, ವ್ಯಾಸ ಮಹರ್ಷಿಗಳಿಗೆ ಅವರ ದುಃಖ ಕಡಿಮೆ ಆಗೋಯ್ತಂತೆ, ತೃಪ್ತಿ ಸಿಕ್ಬಿಡ್ತಂತೆ. ಇದಿಷ್ಟು ಭಾಗವತ ಪುರಾಣ ರಚನೆ ಆಗೋಕ್ಕೆ ಏನು ಕಾರಣ ಅನ್ನೋದು ಇದ್ರ ಮೂಲ. ಇದರಿಂದ ಮುಂದಕ್ಕೊಂದು ಸ್ವಲ್ಪ ಕೇಳ್ಕೊಂಡು ಬನ್ನಿ ನೆಕ್ಸ್ಟ್ ಕ್ಲಾಸ್ಗೆ, ಅವಾಗ ಒಂಚೂರು ಅದನ್ನು ಹೀಗೆ ಡಿಸ್ಕಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ಇವಾಗ ಎಷ್ಟು ಮೇಡಮ್ ಅದು ಹಾ ಇವಾಗ ಹೇಳಿದ್ಮೇಲೆ ಜ್ಞಾಪಕ ಬಂತು, ಅವ್ರಿಗೆ ಮುಂದೆ ಜನ್ಮ ತಾಯಿ ಸತ್ತ ಅವ್ರಿಗೆ ದುಃಖನೇ ಆಗ್ಲಿಲ್ಲ ಅನ್ನಲ್ಲ, ಅವಾಗ ಜ್ಞಾಪಕ ಬಂತು ಕೇಳಿದ್ದು ನನಗೆ. ಅದೇ ತುಂಬಾ ದಿವಸ ಆದ್ರೆ ಮರ್ತು ಹೋಗ್ಬಿಡತ್ತೆ. ಇದೇನು ಅಂದ್ರೆ, ನೀವು ಒಂದು 50
ಅಂದರೆ ಎಲ್ಲಿ ಗೊತ್ತಾ, 48 ನಿಮಿಷ ಆದಮೇಲೆ ಅಥವಾ 45ನೇ ನಿಮಿಷದ ತನಕ ಇದಿಷ್ಟು ಕಥೆ ನಾನಿವಾಗ ಹೇಳಿದ್ದು. ಅದ್ರ ಮುಂದಕ್ಕೆ ಕೇಳಿ ಗುರುಜಿ ಟಾಕಲ್ಲಿ, ಅದು ಮುಂದಕ್ಕೆ ಬರೀ ಭಾಗವತದ್ದು ಬಗ್ಗೆ ಇದೆ, ಪುರಾಣದ ಬಗ್ಗೆ. ಅದನ್ನ ಕೇಳಿದ್ರೆ ಓ ಮ್ಯೂಟ್ ಆಗಿತ್ತ. ಅದ್ರ ಮುಂದಕ್ಕೆ 48 ನಿಮಿಷ ಆದ್ಮೇಲೆ ಕೇಳಿ ಮುಂದಕ್ಕೆ ಆ ಟಾಕು. ಅದರಲ್ಲಿ ಮುಂದಕ್ಕೆ ಭಾಗವತದ ಬಗ್ಗೆನೇ ಇದೆ. ಅದ್ರ ಹಿಂದೆ ಎಲ್ಲ ಬರೀ ಇತಿಹಾಸ ಪುರಾಣದ ಬಗ್ಗೆ ಇಂಟ್ರೊಡಕ್ಷನ್ ಇದೆ. 48 ನಿಮಿಷ ಆದಮೇಲೆ ಆಸ್ಪಾಸಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಇದು ಸಿಗುತ್ತೆ ಭಾಗವತದ ಬಗ್ಗೆ. 18 ಬಗ್ಗೆ ಒಂದು ಇದನ್ನ ಹೇಳಿದ್ದಾರೆ. 18 ಅನ್ನೋ ನಂಬರ್ ಬಗ್ಗೆ, ಅಂದರೆ ಈ ಪುರಾಣಗಳು 18 ಪುರಾಣ ಇದೆ. ಅದು ಯಾವುದಕ್ಕೆ 18 ಪುರಾಣ ಅಂತ ಅದ್ರ ಬಗ್ಗೆ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅದನ್ನ ಕೇಳ್ಕೊಂಡು ಬನ್ನಿ ನೀವು. ಅವಾಗ ಒಂಚೂರು ನಾನಿವಾಗ ಹೇಳಿದ ನಂಬರ್ಗಿಂತ ಒಂಚೂರು ಹಿಂದೆ ಅಥವಾ ಮುಂದೆ ಇರ್ಬೋದು. ಅದು ಮುಂದೆ ಬರುತ್ತೆ ಮೇಡಮ್, ಅದು ಮುಂದೆ ಬರುತ್ತೆ. ಇನ್ನು ಆಶ್ರಮ ಮಹರ್ಷಿಗಳಾದ್ಮೇಲೆ ಮುಂದೆ ಬರುತ್ತೆ. ಕರೆಕ್ಟ್. ಇದಿಷ್ಟು ಆದ್ಮೇಲೆ ಆಮೇಲೆ ಇನ್ನೊಂದು ಹೇಳ್ತಾರೆ. ಇದು ಅದೇ ಇವಾಗ ಈ ಪುರಾಣಗಳು ಇತಿಹಾಸಗಳೆಲ್ಲ ಬಂದಾಗ ಈ ಬ್ರಹ್ಮನ ಈ ಸೃಷ್ಟಿ ಹೇಗಾಯ್ತು, ಮನುಷ್ಯರು ಹೇಗೆ ಬಂದ್ರು, ಮನುಷ್ಯ ಕುಲಕ್ಕೆ ಆದಿ ಯಾರು, ಅದನ್ನೆಲ್ಲ ಹೇಳಿದ್ದಾರೆ. ಮನುಷ್ಯ ಕುಲದ ಆದಿ ಯಾರು? ಮನುಷ್ಯ ಕುಲದ ಆದಿ ಅಂದರೆ ಅವರು ಮನು ಮತ್ತೆ ಶತರೂಪ ಅನ್ನೋರು ಮನುಷ್ಯ ಕುಲದ ಪಿತಾಮಹರವರು. ಅಂದರೆ ನಮ್ಮ ಪೂರ್ವಜರು, ಫಸ್ಟು ಮನುಷ್ಯರು ಭೂಮಿನಲ್ಲಿ ಹುಟ್ಟಿದವರು ಅವರು ಮನು ಮತ್ತು ಶತರೂಪ. ಆ ಮನು ಅನ್ನೋರಿಂದನೇ ಇದು ಮ್ಯಾನ್, ಮನುಷ್ಯ ಅನ್ನೋ ಪದ, ಮನು ಮನುಷ್ಯ ಅನ್ನೋ ಪದ ಬಂತು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ, ಸರಿನಾ? ಈಗ ಇದು ಎಂಡ್ ಮಾಡಿಬಿಟ್ಟು ನಾನೊಂದು ಒಂದು 10 ನಿಮಿಷ ಒಂದು ಇದನ್ನು ಹೇಳ್ಕೊಡ್ತೀನಿ, ಓಂಕಾರ ಧ್ಯಾನ ಹೇಳ್ಕೊಡ್ತೀನಿ. ಇವಾಗ ಪ್ರೇಯರ್ ಮಾಡಿಬಿಡೋಣ, ಈ ರೆಕಾರ್ಡಿಂಗ್ ಎಂಡ್ ಮಾಡ್ತೀನಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಪುಟ್ಟಿ ನಾನಲ್ಲ, ಸಚ್ಚಿದಾನಂದಾತ್ಮ ಪ್ರಿಯ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಸತ್ಯಃ ಜ್ಯೋತಿಃ ಪರಾತ್ ಪರಾತ್ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಹೇಳಿ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.